ಶ್ರೀ ಗುರುಭ್ಯೋ ನಮಃ. ಓಂ ಅಗಸ್ತ್ಯರಾಯ ನಮಃ. ಓಂ ತಿರುಚಂದೂರ್ ಸುಬ್ರಹ್ಮಣ್ಯ ಸ್ವಾಮಿಯೇ ನಮಃ. ಎಲ್ಲರಿಗೂ ನಮಸ್ಕಾರ. ನಾಳೆ ಕೌಂಟಿಂಗ್ ಇದೆ. ಡೆಲ್ಲಿ ಎಲೆಕ್ಷನ್ದು ವಿಧಾನಸಭಾ ಎಲೆಕ್ಷನ್ ಬಂದು ನಾಳೆ ಕೌಂಟಿಂಗ್ ಇದೆ. ಇವತ್ತೇ ಯಾರು ವಿನ್ ಆಗ್ತಾರೆ ಅಂತ ನೋಡೋಣ. ಅದರಲ್ಲಿ ಮುಖ್ಯವಾಗಿ ಎರಡು ಪಕ್ಷದಲ್ಲಿ ಆಲ್ ಇಂಡಿಯಾ ಕಾಂಗ್ರೆಸ್ಸಲ್ಲಿ ಅಧಿಕೃತವಾಗಿ ಬಿ ಜೆ ಪಿಯಲ್ಲಿ ಕೂಡ ಅಧಿಕೃತವಾಗಿ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅಂತ ಯಾರೂ ಅನೌನ್ಸ್ ಮಾಡಿಲ್ಲ. ಅದಕ್ಕೋಸ್ಕರ ಆಲ್ ಇಂಡಿಯಾ ಕಾಂಗ್ರೆಸ್ಸಿನ ಪ್ರೆಸಿಡೆಂಟ್ ಬಂದು ಮಲ್ಲಿಕಾರ್ಜುನ್ ಖರ್ಗೆ ಸರ್ ಅವ್ರ ಜಾತಕನ ಇಟ್ಟು, ಹಾಗೆ ಬಿ ಜೆ ಪಿ ಪಕ್ಷದ ಅಧ್ಯಕ್ಷರಾದ ಜೆ ಪಿ ನಡ್ಡಾ ಸರ್ ಅವ್ರದ್ದು ಜಾತಕ, ಅದೇ ರೀತಿ ಅರವಿಂದ್ ಕೇಜ್ರಿವಾಲ್ ಆಮ್ ಆದ್ಮಿ ಪಕ್ಷ, ಈ ಮೂರು ಪಕ್ಷಗಳು ಪ್ರಧಾನವಾಗಿ ಅಲ್ಲಿ ಬಲವಾದ ಪೈಪೋಟಿಯನ್ನು ನಡೆಸುತ್ತೆ. ಇದರಲ್ಲಿ ಯಾರು ಗೆಲ್ಬೋದು ಅಂತ ನೋಡಿದ್ರೆ, ಬಿ ಜೆ ಪಿ ಪಕ್ಷ ಜೆ ಪಿ ನಡ್ಡಾ ಸರ್ ಅವ್ರದ್ದು ಜಾತಕ ಬಲವಾಗಿದೆ. ಜೆ ಪಿ ನಡ್ಡಾ ಸರ್ ಕನಿಷ್ಠವಾಗಿ 37 ಕ್ಷೇತ್ರದಲ್ಲಿ ವಿನ್ ಆಗೋ ಚಾನ್ಸಸ್ ಇದೆ. 35 ಕ್ಷೇತ್ರ ಪಕ್ಕ, 36, 37 ಕ್ಷೇತ್ರದಲ್ಲಿ ವಿನ್ ಆಗೋ ಚಾನ್ಸಸ್ ಇದೆ. ಅದೇ ರೀತಿ 28 ಅಥವಾ 31 ಕ್ಷೇತ್ರ, 28 ಅಥವಾ 31 ಕ್ಷೇತ್ರದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಜಯ ಸಾಧಿಸೋಕ್ಕೆ ಸಾಧ್ಯತೆಗಳು ಭಾರಿ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಸರ್ ಅವರ ಜಾತಕದ ಪ್ರಕಾರ 3ರಿಂದ 2 ಸ್ಥಾನದಲ್ಲಿ ಅವರು ಗೆಲ್ಲೋ ಅಂಥ ಚಾನ್ಸಸ್ ಇದೆ. 3ರಿಂದ 2 ಸ್ಥಾನದಲ್ಲಿ ಗೆಲ್ಲೋ ಅಂಥ ಚಾನ್ಸಸ್ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಅವರ ಜಾತಕ ಬಲದಿಂದ ಗೊತ್ತಾಗುತ್ತೆ. ನಾಳೆ ಎಲೆಕ್ಷನ್ ರಿಸಲ್ಟಲ್ಲಿ ನೀವೇ ನೋಡ್ತೀರಾ. ಅಧಿಕಾರಕ್ಕೆ ಬರೋದು ಬಿ ಜೆ ಪಿ, ಯಾಕಂದರೆ ಜೆ ಪಿ ನಡ್ಡಾ ಸರ್ ಅವ್ರದ್ದು ಜಾತಕ ಇದೆ. ದೆಹಲಿಯಲ್ಲಿ ಯಾರ್ದು ಕೂಡ ಅಧಿಕೃತವಾಗಿ ಅಲ್ಲಿ ಅನೌನ್ಸ್ಮೆಂಟ್ ಮಾಡಿಲ್ಲ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಆಗಿ ಈ ಎರಡು ಪಕ್ಷಗಳು. ಸೊ ಅದರಿಂದ ಈ 3 ಜನ ಮುಖ್ಯಸ್ಥರ ಒಂದು ಜಾತಕ ಇಟ್ಕೊಂಡು, 3 ಪಕ್ಷದ ಮುಖ್ಯಸ್ಥರ ಜಾತಕ ಇಟ್ಕೊಂಡು ನಾನು ಎಲೆಕ್ಷನ್ ಪ್ರೆಡಿಕ್ಷನ್ ಮಾಡ್ತಾಯಿದ್ದೀನಿ. ಸೊ ಥ್ಯಾಂಕ್ ಯು, ಧನ್ಯವಾದಗಳು.